ದಿನೇ ದಿನೇ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಎರಡೂ ಪಕ್ಷದ ಘಟಾನುಘಟಿ ನಾಯಕರು ಇವತ್ತು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈ ನಡುವೆ ಸ್ವತಃ ರಾಜ್ಯ ಸರ್ಕಾರದ ಗುಪ್ತಚರ ವರದಿ ಸಿಎಂ ಸಿದ್ದರಾಮಯ್ಯನವರಿಗೆ ತಲೆನೋವನ್ನ ತಂದಿದೆ. ಹಾಗಾದ್ರೆ ಎರಡೂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಗೆಲ್ಲೋರು ಯಾರು ಎಂಬ ವರದಿ ಬಂದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಬಾಗಲಕೋಟೆಯಲ್ಲಿ ರಂಗೇರಿದ ಉಪಚುನಾವಣಾ ಸಮರ. ಮತದಾನಕ್ಕೆ 3 ದಿನ ಬಾಕಿ, ಎರಡು ಪಕ್ಷದಿಂದ ರಣತಂತ್ರ. ಬಾಗಲಕೋಟೆಯಲ್ಲಿ ಸತೀಶ್ ತಂತ್ರಗಾರಿಕೆಗೆ ಬಿಜೆಪಿ ಸುಸ್ತು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಭರ್ಜರಿಯಾಗಿ ರಂಗೇರಿದೆ. ಶತಾಯಗತಾಯ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂದು ಪಣತೊಟ್ಟಿರೋ ಕಾಂಗ್ರೆಸ್ ಪಕ್ಷ ಕಳೆದ 5 ದಿನಗಳಿಂದ ಸಿಎಂ ಸೇರಿ ಹಲವು ಸಚಿವರು ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಲು ಸತೀಶ್ ಜಾರಕಿಹೊಳಿ ಹೊಸ ಫಾರ್ಮುಲಾವನ್ನೇ ಹೆಣೆದಿದ್ದಾರೆ. ಬೊಮ್ಮಾಯಿ ಮಗನನ್ನ ಸೋಲಿಸಿದ್ದ ತಂತ್ರವನ್ನೇ ಜಾರಕಿಹೊಳಿ ಇಲ್ಲಿ ಪ್ರಯೋಗಿಸಿದ್ದಾರೆ. ಹೀಗಾಗಿ ಕಳೆದ 10 ದಿನಗಳಿಂದಲೂ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ಬಾಗಲಕೋಟೆಯನ್ನ ಗೆಲ್ಲಲೇಬೇಕೆಂದು ಕಾಂಗ್ರೆಸ್ ಬಿಜೆಪಿ ಕಸರತ್ತು ಮಾಡ್ತಿವೆ. ಇಂದು ಸಹ ಉಭಯ ಪಕ್ಷಗಳ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಿಟ್ಟರೆ ಬಿಜೆಪಿ ವೈಮನಸ್ಸು ಮರೆತು ಒಗ್ಗಟ್ಟಿನ ಜಪ ಮಾಡಿ ಮತಬೇಟೆ ನಡೆಸಿದ್ರು. ಇಂದು ಸಚಿವ ಜಮೀರ್ ಅಹಮದ್ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಕುಮಾರಸ್ವಾಮಿ ಕೇಳ್ತವ್ರೆ ಬರೀ ಕರ್ನಾಟಕದಲ್ಲಿ. ನಾನು ಹೋಗಿರೋದ್ ಕಡೆ ನಾನು ಕೇಳಿರೋದು ನೀವು ಹೇಳ್ತಾ ಇರೋದು. ಅವ್ರು ಏನಾಗಿದೆ ಕುಮಾರಸ್ವಾಮಿ ಅವ್ರಿಗೆ, ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅವರು ಎಲ್ಲರದು ಪಾಪ್ಯುಲಾರಿಟಿ ಬರ್ತಾ ಬರ್ತಾ ಕಡಿಮೆ ಇರ್ತದೆ, ಸಿದ್ದರಾಮಯ್ಯದು ಹೆಚ್ಚಾಗ್ತಾ ಇದೆ. ಏನ್ ಹೇಳಿ, ಎಲ್ಲಾರ್ದು ಯಾರನ್ನ ರಾಜಕಾರಣಿ ಇರಲಿ, ಈ ಕುಮಾರಸ್ವಾಮಿಗೆ 2006 ಹಿಡ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇತ್ತಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದ್ಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಅಂದ್ರೆ ಎಲ್ಲಾ ರಾಜಕಾರಣಿಗಳು ಸಹಜ, ಅದು ಎಲ್ಲಾ ರಾಜಕಾರಣಿಗಳಿಗೆ ಕಡಿಮೆ ಆಗ್ತದೆ, ಅಂದ್ರೆ ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತದೆ. ದಟ್ ಈಸ್ ಸಿದ್ದರಾಮಯ್ಯ. ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ಇಂದು ತಮ್ಮ ಅಭ್ಯರ್ಥಿಯ ಪರವಾಗಿ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು ಸೇರಿದಂತೆ ಹಲವು ಮುಖಂಡರು ಪ್ರಚಾರ ನಡೆಸಿದ್ರು. ಈ ವೇಳೆ ಮಾತಾಡಿದ ಬಿಎಸ್ವೈ, ಬಿಜೆಪಿ ಅಭ್ಯರ್ಥಿ ಚರಂತಿಮಠ 10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಲಿದ್ದಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 2 ದಿವಸದಿಂದ ಬಾಗಲಕೋಟೆಯ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಗೆಲ್ತೇವೆ. ನೀವು ಆಶ್ಚರ್ಯ ಪಡಬಹುದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇವೆ. ಒಟ್ಟಾರೆ ದಿನದಿಂದ ದಿನಕ್ಕೆ ರಂಗೇರುತ್ತಿರೋ ಬೈ ಎಲೆಕ್ಷನ್ ಎರಡೂ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಇದ್ರೆ ಬಿಜೆಪಿಯಿಂದ ಸರ್ಕಾರಕ್ಕೆ ಚೆಕ್ ಮೇಟ್ ಕೊಡೋ ತಂತ್ರಗಾರಿಕೆ ನಡೆದಿದೆ. ಈ ನಡುವೆ ಸಿಎಂಗೆ ಚುನಾವಣಾ ಫಲಿತಾಂಶದ ಬಗ್ಗೆ 2 ರಿಪೋರ್ಟ್ ಕೈ ಸೇರಿದೆ. ದಾವಣಗೆರೆಯಲ್ಲಿ ಗೆಲುವು ಖಚಿತ ಮತ್ತು ಬಾಗಲಕೋಟೆಯಲ್ಲಿ 50-50 ಚಾನ್ಸ್ ಎನ್ನಲಾಗಿದೆ. ಯಾರಿಗೆ ಗೆಲುವಿನ ಹಾರ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.